What are you doing there, you buffoon? Sorry, madam. Sorry. I'm coming. We are coming. Come in. Mr. Manu, ಸದ್ಯಕ್ಕೆ ನಿನ್ನನ್ನ ಜಾಬ್ ಇಂದ ತೆಗಿತಾ ಇಲ್ಲ. ಅಕಸ್ಮಾತ್ ಮಿಸ್ಟೇಕ್ ಮಾಡಿದ್ರೆ you'll be fired. Again, what mistake, madam? Of course it's your mistake. ಈ ತರದ ಕಾನ್ಫಿಡೆನ್ಷಿಯಲ್ ಡಾಕ್ಯುಮೆಂಟ್ಸ್ ನ ಕಾಪಿ ಮಾಡಿ ಸೇಫ್ ಆಗಿ ಲಾಕರ್ ಅಲ್ಲಿ ಇಟ್ಟಿದ್ರೆ it would have been safe. You can't trust these computers. ಹಾಗಂತ ನನ್ಗೆ ಯಾರು ಹೇಳಿರಲಿಲ್ಲ ಮೇಡಮ್. ಓ, ನಿಮ್ಗೆ ಇದನ್ನ ಯಾರಾದ್ರೂ ಹೇಳ್ಬೇಕಿತ್ತಾ? ನಿನಗೆ ಕಾಮನ್ ಸೆನ್ಸ್ ಇಲ್ವಾ? Why do you lazy folks come to work just to make some money? Get out. ತಲೆ ಕೆಡಿಸ್ಬೇಡ. Actually, madam. I said get out. Why are you spoiling my atmosphere? Sorry. What's all this nonsense? Sorry, madam. ರುಬ್ಬಾಕ್ಬಿಟ್ಲು. ಅಳಾದು ಇವಳು ಮುಂದೆ ನನ್ನ ಗಂಡಸ್ತನದ ಬಿಲ್ಡಪ್ಪೇ ಹೊಟ್ಟೋಯ್ತೆ. ಹೋಯ್ತಪ್ಪ ಮನ. ಏ ಬ್ಲಡಿ ಸಿಎಂ, ಯಾವ ಕಚಡ ಮಕ್ಕಳು ದಿನ ಎಜುಕೇಟೆಡ್ ಅಂದಿದ್ದೆ. ಒಂದು ಹೆಂಗಸ್ಗೆ ಒಂದು ಗೌರವ ಇದೆ, ಅದು ನಿನ್ನಂತವ್ರಿಂದ ಕಸ ತೊಟ್ಟಿಲಿರೋ ಕೊಳ್ತೋ ತರಕಾರಿ ಆಗೋಯ್ತಲ್ಲೇ. ನಿನ್ನ ಗಂಡ ಫಸ್ಟ್ ನೈಟ್ಗೆ ಸ್ಮೋಕ್ ಹಾಕೋಳ, ನಿನ್ ಹುಟ್ಟೋ ಮಗಳು 6 ವರ್ಷಕ್ಕೆ ಮನೆ ಬಿಟ್ಟು ಹಾಳಾಗೋಗ, ನಿನ್ಗೆ ಕೆರ್ಕೊಳ್ಳೋ ಕಾಯಿಲೆ ಬರ, ನಿಮ್ ಮನೆ ಒಗ್ಗರಣೆಗೆ ಸೀಮೆಣ್ಣೆ ಉಯ್ಯ, ಪೊದೆಲಿರೋ ನಾಗರಾವ್ ಬಂದು ನಿನ್ ಬ್ಯಾಗ್ ಕಚ್ಚ. ಏನಪ್ಪ ಪ್ರಮೋಷನ್ ಸಿಕ್ತಾ? ಅವಳೊಬ್ಳು ಹೆಂಗಸ್ರೇನ್ರಿ, ನನ್ನಂತ ಗಂಡಸಿನ ಮಾನ ಮರ್ಯಾದೆ ಎಲ್ಲ ರಾಜ ಹಾಕ್ಬಿಟ್ಟಲ್ಲ. ಅದಕ್ಕೆ ನನಗೂ ಸಿಟ್ಟು ಬಂತು. ಅದಕ್ಕೆ ತಮ್ಮನ್ನ ಫಾಲೋ ಮಾಡಿ ಒಳಗಡೆ ಹೋಗಿ ಇರೋ ಬರೋದನ್ನೆಲ್ಲ ಕಕ್ಬಿಟ್ಟು ತೊಳೆಬಿಟ್ಟು ಈಚೆ ಬಂದ್ಬಿಟ್ಟೆ. ಈಗ ನಾನು ಹೋಗ್ತಾ ಇದ್ದೀನಿ. ಎಲ್ಗಪ್ಪ? ಬಕೆಟ್ ತರಕ್ಕೆ. Sir, may I? ಪ್ಲೀಸ್ ಕಮ್ ಇನ್. ಕೂತ್ಕೊಳ್ಳಿ. Thank you. ಐ ಆಮ್ ಸಾರಿ, ಸರ್ಕಾರ ನಿಮ್ಮ ವೀಸಾ ಎಕ್ಸ್ಟೆನ್ಷನ್ ರಿಜೆಕ್ಟ್ ಮಾಡಿದೆ. Sir, this is unfair, sir. I have full rights for my visa to be extended. ಯು ಆರ್ ರೈಟ್. ಆದರೆ ಇದು ಗೌರ್ಮೆಂಟ್ ರೂಲು, ನಮ್ಮ ಕೈಲೇನಿಲ್ಲ. ಈ ಟೆರರಿಸ್ಟ್ ಆಕ್ಟಿವಿಟೀಸ್ ಎಲ್ಲ ಜಾಸ್ತಿ ಆದಮೇಲೆ ಇಮಿಗ್ರೇಷನ್ ರೂಲ್ಸ್ ಎಲ್ಲ ತುಂಬ ಟೈಟ್ ಆಗಿದೆ. ಕನ್ಸರ್ನ್ಡ್ ಅಫಿಷಿಯಲ್ಸ್ ಜೊತೆ ನಾನು ಮಾತಾಡ್ಬೋದೆ. ನೀವೊಂದು 45 ದಿವಸ ಇಂಡಿಯಾದಲ್ಲಿ ಇರ್ಬೋದು, ಆಮೇಲೆ ಆಸ್ಟ್ರೇಲಿಯಾಗೆ ಹೋಗಿ ಫ್ರೆಶ್ ಆಗಿ ವೀಸಾ ಅಪ್ಲೈ ಮಾಡಬೇಕಾಗುತ್ತೆ. ಸರ್, ಮತ್ತೆ ವೀಸಾ ಸಿಗಕ್ಕೆ ಎಷ್ಟು ದಿವಸ ಆಗತ್ತೆ? 3 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, ವರ್ಷ ಆದರೂ ಆಗ್ಬೋದು. ವಾಟ್? ಆರ್ ಯು ಸೀರಿಯಸ್ ಸರ್? ಅದು ಏನಾದರೂ ಮಾಡೋಣ, ರೂಲ್ಸ್ ಫಾಲೋ ಮಾಡಲೇಬೇಕಲ್ಲ. ಸರ್, ದಿಸ್ ಇಸ್ ರಿಡಿಕ್ಯುಲಸ್. ಸರ್, ಎಕ್ಸ್ಕ್ಯೂಸ್ ಮಿ ಸರ್. ನೋ, ನಾಟ್ ನೌ. ವಿ ಆರ್ ಇನ್ ಎ ಮೀಟಿಂಗ್. ಸಾರಿ ಸರ್, ಮ್ಯಾಟರ್ ಇಸ್ ಬಿಟ್ ವೆರಿ ಅರ್ಜೆಂಟ್ ಸರ್. ಮ್ಯಾಮ್, ನೆಸ್ಲೆ ಕಂಪನಿ ಸುನೀತಾ ಅವರು ಲೈನಲ್ಲಿ ಇದ್ದಾರೆ ಮ್ಯಾಮ್. ಡೋಂಟ್ ಡಿಸ್ಟರ್ಬ್ ಮೀ ರೈಟ್ ನೌ, ಯು ಇಡಿಯಟ್. ಬಟ್ ಶಿ ಇಸ್ ಟೆಲ್ಲಿಂಗ್ ಮ್ಯಾಟರ್ ಇಸ್ ಬಿಟ್ ಅರ್ಜೆಂಟ್ ಮೇಡಮ್. ಈ ಲುಕ್ಕು ರುಬ್ಬಕ ಎಕ್ಕಕ್ಕ ಮೋಸ್ಟ್ಲಿ ಪರ್ಚಕ್ಕಿರ್ಬೇಕು. ಈ ಸಿಚುವೇಶನ್ ಇಂದ ನಾನು ಆಚೆ ಬರಬೇಕು ಅಂದ್ರೆ ಈ ಬಕ್ರಾನ ಯೂಸ್ ಮಾಡ್ಕೋಬೇಕು. ಒನ್ ಸೆಕ್ ಸರ್. ನೋಡು, ನಿನ್ ಕೆಲ್ಸ ಬೇಕೋ ಬೇಡವೋ? ಬೇಕು ಮ್ಯಾಮ್. ಈಗ ನಾನು ಹೇಗ್ ಹೇಳ್ತೀನೋ ಆ ತರ ಆಕ್ಟ್ ಮಾಡು. ಯಾಕೆ ಮ್ಯಾಮ್? ಯಾಕೆ ಅಂತ ಪ್ರಶ್ನೆ ಮಾಡ್ಬಾರ್ದು. ನಾನು ಆಡೋ ಮಾತ್ಗೆಲ್ಲ ಸುಮ್ಮನೆ ರಿಯಾಕ್ಟ್ ಮಾಡ್ಬೇಕು. ಬಕ್ರಾ ತರನ? ಹಾ, ನಖರ ಮಾಡಿದ್ರೆ ಬಾಲ ಕಟ್ ಮಾಡ್ತೀನಿ. ಆಯ್ತು ಮೇಡಮ್. ಅರ್ಥ ಆಯ್ತು? ಆಯ್ತು ಮೇಡಮ್. ಈಗ ಸ್ಮೈಲ್ ಮಾಡ ರಾಜ. ಸರ್, ಸರ್, ನಿಮ್ಮಿಂದ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಮುಚ್ಚಿಟ್ಟಿದೆ. ಇಟ್ಸ್ ಟೈಮ್ ಟು ಡಿಸ್ಕ್ಲೋಸ್. ಟೆಲ್ ಮಿ. ಸೊ ವಿ ಆರ್ ಡೇಟಿಂಗ್ ಸಿನ್ಸ್ 3 months. ನಾವಿಬ್ರು ಲವ್ ಮಾಡ್ತಾ ಇದೀವಿ. ಆಮೇಲೆ ಮದ್ವೆ ಆಗ್ತೀವಿ. ಇಸ್ ಇಟ್? ಎಸ್ ಸರ್. ವೆರಿ ನೈಸ್. ಬಟ್ ಇವನಲ್ಲಿ ಆ ಖುಷಿ ಕಾಣಿಸ್ತಾ ಇಲ್ವಲ್ಲ? ಸರ್, ಮದುವೆ ಆದ್ಮೇಲೆ ತನ್ನ ತಾನೇ ಎಲ್ಲ ಬಂದ್ಬಿಡುತ್ತೆ ಸರ್. ಆಗುತ್ತೋ ಇಲ್ವೋ ಅಂತ ಟೆನ್ಷನ್ ಅಲ್ಲಿ ಇದ್ದೀವಿ ಸರ್. ಕರೆಕ್ಟ್ ಕರೆಕ್ಟ್. ಸರ್, ನೋಡಿ ಸರ್, ಪಾಪಚ್ಚಿ ಸರ್. ಬಟ್ he is your assistant, right? No sir, he is very intelligent. He is an engineer. ಸಾಫ್ಟ್ ಆಗಿ ಸರ್. ಆಮೇಲೆ ಸರ್, he is so handsome. He is so ಕುಚು cute. Hard working man sir. ತುಂಬಾ hard working. ಇವನ್ ಕೆಲಸಕ್ಕೆ ಸೇರಿ ಇನ್ನು 3 ತಿಂಗಳು ಅಷ್ಟೇ ಅಲ್ವಾ ಆಗಿರೋದು? ಇಲ್ಲ ಸರ್, 3.5 months ಆಗಿದೆ. 112 days ಸರ್. See sir, see how intelligent he is. His counting is so cute. ಅಲ್ಲ, ಅಷ್ಟು ಕಡಿಮೆ ಟೈಮಲ್ಲಿ ಲವ್ವಾ? Sir, everything happened too fast sir. ಹೌದು ಸರ್, ತುಂಬಾ ಫಾಸ್ಟ್ ಆಗೋಯ್ತು ಫಸ್ಟ್ ನೈಟ್. What?
ಅಲ್ಲ ಫಸ್ಟ್ ಸೈಟ್. ನಿಮ್ಗೆ ಗೊತ್ತಲ್ಲ ಸರ್, ಹೀಸ್ ಮೈ ಅಸಿಸ್ಟೆಂಟ್. 24 hours ಅಟ್ರಾಕ್ಷನ್ ಚಿ ಇಂಟ್ರಾಕ್ಷನ್ ಸರ್. ಹೌದು ಸರ್. 24 hours. ಆಲ್ಮೋಸ್ಟ್ ಸರ್. ಸಮ್ಟೈಮ್ಸ್ ಲೇಟ್ ನೈಟ್ ಸಮಯ ಸಂದರ್ಭ ಇರುತ್ತಲ್ಲ ಸರ್. 24 hours ಎಮೋಷನ್ ಯು ಸಿ ವಾಟ್. ಅದು ಇವರು ಪಿಜ್ಜಾ ಬರ್ಗರ್ ತಿನ್ನೋ ಬಾಡಿ ಅಲ್ವಾ, ಕೆಮಿಕಲ್ ಜಾಸ್ತಿ ಆದಾಗ ರಿಯಾಕ್ಷನ್ ಆಗ್ಬಿಡುತ್ತೆ. ದಟ್ ಇಸ್ ನ್ಯೂಟನ್ಸ್ ಥರ್ಡ್ ಲಾ, ಯು ನೋ. ಯಾ ಮೇಡಮ್. ನೋಡಿ ಸರ್, ನ್ಯೂಟನ್ಸ್ ಲಾ ಮಾತಾಡ್ತಾರೆ. ಅಂತೂ ನೀವಿಬ್ರು ಮದುವೆ ಆಗ್ಬೇಕು ಅಂತ ತೀರ್ಮಾನಿಸಿದ್ರೆ ಐ ಥಿಂಕ್ ಯುವರ್ ಇಮಿಗ್ರೇಷನ್ ಪ್ರಾಬ್ಲಮ್ ಇಸ್ ಸಾಲ್ವ್ಡ್. ರಿಯಲಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ತಡ ಮಾಡಬೇಡಿ, ಬೇಗ ಲೀಗಲ್ ಆಗಿ ಮದುವೆ ಆಗ್ಬಿಡಿ. ಖಂಡಿತ ಸರ್. ಅಲ್ವಾ? ಹೌದು ಮೇಡಮ್. ಲಕ್ಕಿ ಫೆಲೋ. ವಾಟ್ ಹ್ಯಾಪನ್? ನಥಿಂಗ್ ಸರ್, ಅವ್ರಿಗೆ ಸ್ವಲ್ಪ Yes, ಆಸಿಡಿಟಿ, sir. ಜೆಲಸಿ ತಗೊಂಡ್ರೆ ಸರಿ ಹೋಗುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಸರ್. ಬನ್ನಿ ಬನ್ನಿ ಬನ್ನಿ. ಬನ್ನಿ ಮೇಡಮ್, ಸಿಗಿಸ್ಬಿಡಲ್ಲ. ಕ್ರೇಜಿ ಲವ್. ವಾಟ್ ಇಸ್ ದಿಸ್ ಮೇಡಮ್? ಕೋಆಪರೇಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮೇಡಮ್ ಮೇಡಮ್, ವಾಟ್ ಇಸ್ ದಿಸ್? ಸಾರಿ ಮೇಡಮ್, ಇದನ್ನೆಲ್ಲ ನೋಡ್ಬಿಟ್ಟು ತಲೆ ಚೋಚೋ ಬಾತಾಗೋಯ್ತು ಮೇಡಮ್. ಚೌಚೌ ಬಾತ್ ಯಾಕೆ? ಚೌಚೌ ಬಾತ್ ಅಲ್ಲ, ಕೇಸರಿ ಬಾತ್. ಅದು ತುಂಬಾ ಸ್ವೀಟ್ ಅನ್ಕೋ. ವಿ ಜಸ್ಟ್ ಗೆಟಿಂಗ್ ಮ್ಯಾರಿಡ್. ಮೇಡಮ್, ಮ್ಯಾರೇಜು ನಾನು ನಿಮ್ ಜೊತೆನ ತುಂಬಾ ಕಷ್ಟ ಮೇಡಮ್. ನಿನಗೆ ಕೆಲ್ಸ ಕಂಟಿನ್ಯೂ ಆಗ್ಬೇಕೋ ಬೇಡವೋ? ಬೇಕು ಮೇಡಮ್. ಕೆಲ್ಸ ಕಂಟಿನ್ಯೂ ಆಗ್ಬೇಕಾದ್ರೆ ನೀ ನನ್ನ ಮದ್ವೆ ಆಗ್ಬೇಕು. ಏನ್ ಮೇಡಮ್, ಮದುವೆ ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ರಾ? ಇದನ್ನ ನೋಡಕ್ಕೆ ಭಟ್ರು ಡ್ರಾಮಾ ತರ ಇಲ್ವಾ? ಟೆನ್ಷನ್ ಆಗ್ಬೇಡಿ, ಕೂತ್ಕೊಳ್ಳಿ ಹೇಳ್ತೀನಿ. ಅಯ್ಯೋ, ತಂಗ್ಳನ್ನಕ್ಕೆ ತುಪ್ಪ ಹಾಕೊಂಡ್ ತಿನ್ನಂಗಾಯ್ತು. ಆಫ್ ಕೋರ್ಸ್ ಇದು ಡ್ರಾಮಾ, ಕೆಲ್ಸ ಸಾಧಿಸ್ಕೊಳಕ್ಕೆ ಅಷ್ಟೇ. ಅಲ್ಲ ಮೇಡಮ್, ಸ್ವಲ್ಪ ಏನಾದ್ರು ವ್ಯತ್ಯಾಸ ಆಗೋಗ್ಬಿಟ್ಟು ನ್ಯೂಸ್ ಚಾನಲ್ಗೆ, ಕ್ರೈಮ್ ನ್ಯೂಸ್ಗೆ ನಾವು ಆಹಾರ ಆಗೋಗ್ಬಿಟ್ಟು ನಾವು ನಿಮ್ಮನ್ನ ಇಟ್ಕೊಂಡಿದೀವಿ ಅಂತ ಏನಾದ್ರು ರುಬ್ಬಿಟ್ರೆ ಏನ್ ಮಾಡೋದು ಮೇಡಮ್? ನೀನ್ ತಲೆ ಕೆಡಿಸ್ಕೋಬೇಡ, ಯಾರಿಗೂ ಗೊತ್ತಾಗಲ್ಲ. ರಿಜಿಸ್ಟರ್ ಆಫೀಸಿಗೆ ಹೋಗೋಣ, ಮದ್ವೆ ಆಗೋಣ. 1-2 ತಿಂಗಳಾದ್ಮೇಲೆ ಡಿವೋರ್ಸ್ ಫೈಲ್ ಮಾಡೋಣ. ದಟ್ಸ್ ಇಟ್. ಏನ್ ಹಿಂಗ್ ಹಾಕೊಂಬಿಟ್ಲಲ್ಲ. ನಾನು ಒಂದು ವಿಷಯನ ನಿಮ್ಮ ಹತ್ರ ಕನ್ಫೆಷನ್ ಮಾಡ್ಕೊಳ್ಳ ಮೇಡಮ್? ಸರಿ ಹೇಳಿ. ನಾನು ವರ್ಜಿನು ಮೇಡಮ್, ಆದ್ರೆ ಚಿಕ್ಕ ವಯಸ್ಸಲ್ಲಿ ಒಂದೇ ಒಂದ್ಸರಿ ಹೇಳಿ. ನನ್ನ ಕ್ಲಾಸ್ಮೇಟ್ ದಿವ್ಯಾ ಅಪ್ಪ ಅಮ್ಮ ಆಟ ಆಡೋಣ ಅಂದು ಆಗಲ್ಲ ಅನ್ಬಿಟ್ಟೆ ಮೇಡಮ್. Get out from here. Get out. ಸಾರಿ ಮೇಡಮ್. ಯೂಸ್ಲೆಸ್ ಫೆಲೋ. ಇಲ್ಲ, ಯೂಸ್ ಆಗ್ತಾನೆ. ಆಗದೆ ಇದ್ರು ಮಾಡ್ಕೋತೀನಿ. ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ಥ್ಯಾಂಕ್ ಯು. ಒಳ್ಳೆ ಕೆಲಸ ಮಾಡಿದ್ಯಾ. ಆದ್ರೆ ಈ ಸಲ ಮಾತ್ರ ಒಳ್ಳೆ ಎಣ್ಣೆ ಪಾರ್ಟಿ ಕೊಡಿಸ್ಬೇಕು. ಮದುವೆ ವಿಷಯ ಸ್ಟಾಫ್ಗೆಲ್ಲ ಗೊತ್ತಾಗೋಯ್ತಾ? ಎಲ್ರಿಗೂ ಗೊತ್ತಾಗಿದೆ. ನಿಮ್ಮಿಬ್ಬರನ್ನ ಎಲ್ಲಿ ಮಂಚ ಹತ್ತಿಸ್ಬೇಕು ಅಯ್ಯೋ. ಅನ್ನೋದು ಫಿಕ್ಸ್ ಆಗ್ಬಿಟ್ಟಿದೆ. ಬಿಟ್ಟಿ ಚಾನ್ಸ್ ನ ಜಮಾಯಿಸೋದ್ ಬಿಟ್ಬಿಟ್ಟು ಇದ್ಯಾಕೆ ಹೊರಳನೆ ಕುಡ್ದವನಂಗ್ ಮುಖ ಮಾಡ್ಕೊಂಡಿದ್ಯಾ? ಹೆಂಗಿದ್ರು ಮದುವೆ ಆಗ್ತಿದೆ, 2 ತಿಂಗಳಲ್ಲಿ ಡೈವರ್ಸು ಆಗ್ಬಿಡುತ್ತೆ. ಅಲ್ಲಿ ತನಕ ಫುಲ್ ಎಂಜಾಯ್ ಮಾಡ್ಬಿಡು. ಈಗ ಇದೆಲ್ಲದಕ್ಕಿಂತ ಮುಖ್ಯ, ನೀನು ನನ್ನ ಶ್ಯಾಮ್ ಸರ್ ಹತ್ರ ಕರ್ಕೊಂಡು ಹೋಗೋದು. ಯಾಕೆ? ನಿನಗೆ ಗೊತ್ತು ನಾನು ಸಿ ಲೆವೆಲ್ ಎಂಪ್ಲಾಯಿ ಅಂತ. ಸಿ ಲೆವೆಲ್ ಎಂಪ್ಲಾಯಿ ಎಲ್ಲಿ ಮರ್ಯಾದೆ ಕೊಡ್ತಾರಪ್ಪ? ಬೇರೆ ಕಂಪ್ನಿಲಿ ಕೆಲಸ ಕೊಡೋದಿಲ್ಲ, ಯಾವ ಬೇಕಾದ್ರೂ ಕಿತ್ತು ಬಿಸಾಕ್ಬಿಡ್ತಾರೆ. ಅದೇ ಬಿ ಲೆವೆಲ್ ಆದ್ರೆ ನಮ್ ಗ್ರೇಡ್ ನಮ್ಗೆ ಯಾರು ಕಿತ್ತಾಕಕ್ಕಾಗಲ್ಲ. ಒಂದ್ ವೇಳೆ ಕಂಪನಿ ಚೇಂಜ್ ಮಾಡಿದ್ರು ಎಲ್ಲಿ ಬೇಕಾದ್ರೂ ಕೆಲಸ ಕೊಡ್ತಾರೆ. ಹೌದಲ್ವಾ? ಸೂಪರ್ ನನ್ ಮಗ ನೀನು. ನಡಿ ಹೋಗೋಣ. ನಡಿ.